ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ತಿಂಡಿ ಮಾಡ್ತಾ ಇದ್ದೆ, ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ ಏಕೆಂದರೆ ಇವತ್ತು ರಜೆ ಇತ್ತು ನಮ್ಮ ಕೃಷ್ಣಂಗೂ ಕೂಡ. ಹಾಗಾಗಿ ಒಂಚೂರು ನಿಧಾನ ಆಗೋಯಿತು. ಹಾಗೆಯೇ ತಿಂಡಿಗೆ ಒಂದು ಸ್ವಲ್ಪ ಗಡಿಬಿಡಿ ಕೂಡ ಆಯಿತು. ಅದು ಮಾಡೋದಾ ಇದು ಮಾಡೋದಾ ಏನು ಮಾಡೋದು ಅಂತ ಹೇಳಿ ಕೊನೆಗೆ ಏನೂ ಇಲ್ಲ, ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ವ್ಲಾಗ್ ಹಾಕಿ ಒಂದು 3-4 ದಿನ ಆಗಿದೆ. ಯಾಕೆಂದರೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಸಮಯ ಸಾಕಾಗ್ತಿದೆ. ಅನಿಲ್ ಮನೇಲೇ ಇದ್ದಾರೆ, ಅವ್ರಿಗೆಲ್ಲ ಟೈಮ್ ಟು ಟೈಮ್ ಫುಡ್ ಆಗಿರ್ಬೋದು ಮತ್ತು ಸ್ವಲ್ಪ ಎಕ್ಸಸೈಸ್ ಅದು ಇದು ಅಂತ ಇದ್ದೇ ಇರುತ್ತೆ. ಹಾಗಾಗಿ ಒಂಚೂರು ಸಮಯ ಸಾಕಾಗ್ತಿಲ್ಲ ನನಗೆ ವಿಡಿಯೋ ತೊಗೊಂಡ್ರೂ ಕೂಡ ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೆ. ಈ ರೀತಿ ಏನಾದರೂ ನಮ್ಮ ಕೃಷ್ಣಂಗೆ ಹಾಲಿಡೇ ಇದ್ದಾಗ ಟೈಮ್ ಸಿಕ್ಕಾಗ ನಾನು ನೋಡಿಬಿಟ್ಟು ಮಾಡ್ತಾಯಿದ್ದೀನಿ. ಏನೂ ಇಲ್ಲ ಅಂತ ಅಂದರೆ ಮಾಡೋದಕ್ಕೆ ಆಗ್ತಾಯಿಲ್ಲ ವ್ಲಾಗ್ನ. ಅಂದರೆ ವ್ಲಾಗ್ ಮಾಡಿದ್ರೂ ಕೂಡ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು ಕೃಷ್ಣನ ಸ್ಕೂಲು, ಹಾಗೆಯೇ ಅವನಿಗೆ ಕೋಚಿಂಗು, ಮನೆ ಕೆಲಸ, ಇದೆಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು ಇದು ಒಂದು ಕೆಲಸನೇ ಯೂಟ್ಯೂಬ್ನು, ಅದು ಕೂಡ ಮಾಡ್ಕೋಬೇಕು. ಆದರೆ ಇದಕ್ಕೆ ಸಮಯ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ. ನೋಡೋಣ, ಇನ್ಮೇಲೆ ಸ್ವಲ್ಪ ಅನಿಲ್ ಪರವಾಗಿಲ್ಲ, ಇವಾಗ ಒಂಚೂರು ಆರಾಮಾಗ್ತಾ ಇದ್ದಾರೆ. ಇನ್ಮೇಲೆ ವ್ಲಾಗ್ ಮಾಡಲಿಕ್ಕೆ ಏನೂ ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಮಾಡ್ತೀನಿ ನೋಡಿ. ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ನಿಮಗೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗುತ್ತೆ, ಇನ್ನು ಮುಂದೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಒಂದಷ್ಟು ವ್ಲಾಗ್ಸು ಬರುತ್ತೆ, ಖಂಡಿತ ಇಷ್ಟ ಆಗುತ್ತೆ ನೋಡಿ. ವ್ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಸಮಾಚಾರ ಇವತ್ತು ನೋಡಿ, ಸ್ವಲ್ಪ ನಗಾಡಿಕೊಂಡು ಹೊಸ ಸ್ಟೈಲ್ ಬೇರೆ ಇವಾಗ ಹೆಂಗೆ ಕಾಣಿಸ್ತಿದೆ ಅಂತೇಳಿ ಸೌಂಡು ಇದು ಗಡ್ಡ ಜಾಸ್ತಿ ಇತ್ತಲ್ಲ, ಈಗ ಬೇರೆ ಸ್ಟೈಲ್ ಇದೆ. ಫಸ್ಟ್ ಟೈಮ್ ಹಿಂಗೆ ಮೀಸೆ ಬಿಟ್ಟಿರೋದು, ಹೊಸ ಸ್ಟೈಲ್ ಈ ಸರಿ ಫಸ್ಟ್ ಟೈಮ್ ಬಿಟ್ಟಿರೋದು. ಫಸ್ಟ್ ಟೈಮ್ ಇವಾಗ ಸ್ವಲ್ಪ ರಿಕವರಿ ಕೂಡ ಆಗಿದ್ದಾರೆ. ಎಷ್ಟು ಬೇಗ ರಿಕವರಿ ಮಾಡಿದ್ದೀನಿ ನಾನು. ಹಿಂಗೆ ನಾನು ಎಷ್ಟು ಬೇಗ ರಿಕವರಿ ಮಾಡಿದ್ದೀನಿ ನೋಡಿ. ಏನು ಮಾಡಿದ್ಯಾ? ಫುಡ್ಡು ಮತ್ತೆ ನಿಮ್ಗೇನು ಕೆಲಸ ಮಾಡದೇ ಇರೋತ್ತಲ್ಲ, ಸ್ಟ್ರೆಚಸ್ ಎಲ್ಲ ಹೆಲ್ಪ್ ಮಾಡಿ ಹಿಂಗೆ ನಾವು. ಹೌದು ಬಿಡಿ, ಮಾಡಿದ್ದೆ ಬಿಡಿ. ಸರಿ, ಓಕೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ತಿಂಡಿ. ಉಪ್ಪಿಟ್ಟು ಮಾಡಿದ್ದೀನಿ, ಇವಾಗ ತಿನ್ನಬೇಕು. ಹಾಗೆ ಇವತ್ತು ಹೊರಗಡೆ ಹೋಗೋದಿದೆ, ಡಿ ಮಾರ್ಟ್ಗೆ ರೇಷನ್ ತರಕ್ಕೆ ಹೋಗಬೇಕು. ಕಾರಲ್ಲಿ ಹೋಗ್ತಿದ್ದೀವಿ, ಇವರು ಬೈಕ್ ಡ್ರೈವ್ ಮಾಡೋಂಗಿಲ್ಲ, ಹಾಗಾಗಿ ಕಾರಲ್ಲಿ ಹೋಗ್ತಿದ್ದೀವಿ. ನನಗೆ ಒಬ್ಬಳೇ ಹೋಗೋಕ್ಕಾಗಲ್ಲ. ಸರಿ ಒಬ್ಬಳೇ ಹೋಗಿದ್ದೆ, ಏನೂ ತೊಗೊಂಡೇ ಬಂದಿಲ್ಲ. ಸ್ವಲ್ಪ ತೊಗೊಂಡು ಐಟಮ್ಸ್ ಓಡ್ಬಂದ್ಬಿಟ್ಟಿದ್ದೆ. ತೊಗೊಂಡು ಬಂದಿದ್ದೆ ಸ್ವಲ್ಪ ಏನು ಬೇಕೋ ಅದು ಮಾತ್ರ. ಸ್ವಲ್ಪ ಎಲ್ಲೂ ಹೋಗಲಿಲ್ಲ, ಬರೀ ರೇಷನ್ ಐಟಮ್ಸ್ ಏನಿತ್ತು ಅದು ಮಾತ್ರ ಹೋಗ್ಬಿಟ್ಟು ಸ್ವಲ್ಪ ತೊಗೊಂಡಿದ್ದೆ ಅಷ್ಟೇ. ಅದಕ್ಕೆ ಈ ಸರಿ ಕಾರಲ್ಲಿ ಹೋಗ್ತಿದ್ದೀವಿ. ಹೋಗ್ಬಿಟ್ಟು ಸ್ವಲ್ಪ ತೊಗೊಂಡು ಮನೆಗೆ ಐಟಮ್ಸ್ ಎಲ್ಲ ಬರ್ತೀವಿ. ಏನೇನಿದೆ ನೋಡ್ಬಿಟ್ಟು ತೊಗೊಂಡು ಬರ್ಬೇಕು. ಸರಿ, ಏನೇನಿದೆ ನೋಡ್ಬಿಟ್ಟು ತೊಗೊಂಬೋಣ. ಒಂದೆರಡು ಹುಳ ಆಗ್ಬಿಟ್ಟಿತ್ತು, ರವೆ ಎಲ್ಲ ಬಿಸಾಕ್ಬಿಟ್ಟು. ಯಾವ ರೇಷನ್ ತೊಗೋಬೇಕಾದ್ರೆ ಚೆಕ್ ಮಾಡು ಅಂತ ಹೇಳಿದ್ರೆ ನಿಮ್ಮ ಫೋನ್ ಇರ್ತಾರೆ, ಬಗ್ಗೆ ನೋಡೋದು. ಚೆಕ್ ಮಾಡ್ತೀನಿ, ಆಯಿತು, ಓಕೆ. ಇವತ್ತು ಉಪ್ಪಿಟ್ಟು ನಮ್ಮ ಕೃಷ್ಣಂಗೆ ಇಷ್ಟ ಇಲ್ಲ. ಇವತ್ತು ದೊಡ್ಡ ಇದೇ ಸ್ಟೋರಿನೇ ನಡೆದೋಯ್ತು. ಏನು ಅಂದರೆ ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡಬೇಕು ಅಂತ ಅಂದ. ಬೆಳಗ್ಗೆ ಎದ್ದ ತಕ್ಷಣ ಸ್ಯಾಂಡ್ವಿಚ್ ಮಾಡೋಣ ಮಮ್ಮಿ ಅಂತ ಅಂದ. ಸರಿ ಆಯಿತು ಅಂತೇಳಿ ಸ್ಯಾಂಡ್ವಿಚ್ ಮಾಡೋಣ ಅಂತೇಳಿ ಬ್ರೆಡ್ ಬುಕ್ ಆರ್ಡರ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ. ಬ್ರೆಡ್ಡು ಮತ್ತು ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಕಮ್ಮಿ ರೇಟಲ್ಲಿ ಆಫರಲ್ಲಿತ್ತು, ಆರ್ಡರ್ ಮಾಡಿದೆ. ಆರ್ಡ್ರ್ ಮಾಡಿದ್ರೆ ಬ್ರೆಡ್ ಬಿಟ್ಟುಬಿಟ್ಟು ಇನ್ನೆಲ್ಲ ತಂದುಕೊಟ್ಟಿದ್ದಾರೆ, ಆಯಿತಾ. ಸೊ ಅದಕ್ಕೆ ದುಡ್ಡು ಇಷ್ಟೋದಂಗೆ ಏನೇನೋ ಆಯಿತು. ಆಮೇಲೆ ಕೊನೆಗೆ ಅವ್ನಿಗೆ ಇಷ್ಟ ಇಲ್ಲದೆ ಇರೋ ಉಪ್ಪಿಟ್ಟೇ ಮಾಡಿದ್ದೀನಿ ಇವತ್ತು. ಸರಿ, ತಿಂಡಿ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತು ಹೋಳಿಗೆ ಮನೆಗೆ ಬಂದಿದ್ದೀವಿ. ತುಂಬ ದಿನ ಆದಮೇಲೆ ಹೋಳಿಗೆ ಮನೆಗೆ ಬಂದಿರೋದು. ಯೂಶ್ವಲಿ ನಿಮಗೆಲ್ಲ ಗೊತ್ತಿರ್ಬೋದು, ಹೋಳಿಗೆ ಏನಾದ್ರು ತಿನ್ನಬೇಕು ಅನ್ಸಿದ್ರೆ ನಾನು ಮನೆಯಲ್ಲೇ ಮಾಡಿಬಿಡ್ತೀನಿ. ಹೋಳಿಗೆ ಮನೆಯಲ್ಲೆಲ್ಲ ಹೋಳಿಗೆ ತಿಂದು ತೊಗೊಂಬಂದು ಅಷ್ಟು ಅಭ್ಯಾಸ ಇಲ್ಲ. ಯಾವಾಗಾದರೂ ಒಂದು ಸರಿ ತೊಗೊಂಬಂದಿರೋದಷ್ಟೇ. ಬಟ್ ಈ ಸರಿ ಹೋಳಿಗೆ ಮನೆಗೆ ಹೋಗಿ ಹೋಳಿಗೆ ತೊಗೊಂಡು ಬರ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನಮ್ಮ ಚಿನ್ನಿಗೆ ಪಾರ್ಸೆಲ್ ಕಳ್ಸೋದಕ್ಕೆ. ಅವಳಿಗೆ ಹೋಗೋಕ್ಕಾಗ್ತಾ ಇಲ್ವಲ್ಲ ನೋಡೋಕ್ಕೆ ನಾವಿವಾಗ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಅವಳಿಗೆ ಒಂದು ಸ್ವಲ್ಪ ತಿಂಡಿಗಳನ್ನ ಪಾರ್ಸೆಲ್ ಕಳ್ಸೋಣ ಅಂತ ಹೇಳಿ ಅಂದ್ಕೊಂಡೆ. ಮನೆಯಲ್ಲಿ ನನಗೆ ಹೋಳಿಗೆ ಮಾಡೋ ಅಷ್ಟು ಸಮಯ ಇಲ್ಲ. ಎಲ್ಲ ಕೆಲಸಗಳನ್ನ ಹಚ್ಕೊಂಡು ಸುಮ್ಮನೆ ಸುಸ್ತು ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಅನಿಲ್ ಹೇಳಿದ್ರು. ಸರಿ ಆಯಿತು ಅಂಥೇಳಿ ಹೋಳಿಗೆ ಮನೆಯಿಂದ ಹೋಳಿಗೆ ತೊಗೊಂಡು ಬಂದ್ವಿ.
ಅನಿಲ್ ಅದೇ ಮೀಸೆ ಹೊಸ್ದಾಗಿ ಬಿಟ್ಕೊಂಡಿರೋದನ್ನೇ ನೋಡ್ಕೊಳ್ತಾ ಇರ್ತಾರೆ ಯಾವಾಗ್ಲೂ, ಹೇಗೆ ಕಾಣಿಸ್ತಿದೆ ಅಂತೇಳಿ. ಇನ್ನು ಮನೆಗೆ ಬಂದ್ವಿ, ಊಟ ಮಾಡ್ತಾಯಿದ್ವಿ ಇವಾಗ. ಇವತ್ತು ಮೊಳಕೆ ಹುಳಿಕಾಳು ಸಾರು ಮಾಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಸೈಡ್ ಡಿಶ್ಗೆ ಏನೂ ಮಾಡಿರಲಿಲ್ಲ, ಕಾಳೆ ಇತ್ತಲ್ಲ ಅದೇ ಸಾಕಾಗುತ್ತೆ ಅಂಥೇಳಿ ಮ್ಯಾಂಗೋ ಕಟ್ ಮಾಡಿದ್ದೆ. ಮ್ಯಾಂಗೋ ಇತ್ತು, ಚೆನ್ನಾಗಿರುತ್ತೆ ಸಾರು, ಇದು ಇಷ್ಟ ಆಗುತ್ತೆ ಅನಿಲಿಗೆ. ಮೊಳಕೆ ಹುಳಿಕಾಳು ಸಾರು, ನಮ್ಮ ಕೃಷ್ಣಂಗೂ ಅಷ್ಟೇ. ಈ ಥರ ಎಲ್ಲ ಸಾರು ಮಾಡಿಬಿಟ್ರೆ ಏನು ಮಾತೇ ಆಡಲ್ಲ, ಸುಮ್ಮನೆ ಊಟ ಮಾಡ್ತಾ ಇರ್ತಾರೆ. ನಿಮಗೂ ಕೂಡ ಇಷ್ಟ ಆಗುತ್ತಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟೋ ತನಕ ಟಿ ವಿ ಸೌಂಡ್ ಇತ್ತು, ಇವಾಗ ಕೇಳ್ತೀನಿ. ಹೆಂಗಿದೆ ಮೊಳಕೆ ಹುಳಿಕಾಳು ಸಾರು? ಹೆಂಗಿದೆ ಮೊಳಕೆ ಹುಳಿಕಾಳು ಸಾರು? ಚೆನ್ನಾಗಿದೆಯಾ? ಮೀಸೆ ಒಂದು ಮಾತ್ರ ಎಕ್ಸ್ಟ್ರಾಡಿನರಿ ರೀ. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ, ನಿಜ ಒಂಥರ ಚೆನ್ನಾಗಿದೆ. ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ. ಬಿಹೈಂಡ್ ದ ಸೀನ್ ಆದ್ರೂ ಅಷ್ಟೇ. ಫಸ್ಟ್ ಡೇ ನೀವು ಮಾಡಿಸ್ಕೊಂಬದ್ರಲ್ಲ, ಆವಾಗ ಏನಪ್ಪ ಇದು ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಅದು ಸೆಟ್ ಆಗೋಯ್ತು. ಚೆನ್ನಾಗಿದೆ. ಡಿಮಾರ್ಟ್ಗೆ ಹೊಟ್ಟಿದ್ದೀವಿ ಇವಾಗ, ನಾನು ಅನಿಲಿಬ್ರು. ಕೃಷ್ಣನ ಮನೇಲೇ ಬಿಟ್ಟು ಬಂದಿದ್ದೀವಿ. ಅವನು ಬರಲ್ಲ ಅಂತ ಅಂದ, ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ದ. ಸೊ ಅದಕ್ಕೆ ನಾವಿಬ್ಬರೇ ಹೋಗ್ತಾ ಇದ್ವಿ. ಕರೆದ್ವಿ ಮತ್ತೂ ಇಲ್ಲ, ನಾನು ಬರಲ್ಲ, ಅವ್ನಿಗೆ ಆಟ ಆಡೋದಂದರೆ ಇಷ್ಟ. ಅವ್ನಿಗೆ ಎಲ್ಲಿಗೆ ಹೋಗೋದಕ್ಕಿಂತನೂ ಯಾರಾದರೂ ಹುಡುಗರು ಇರಬೇಕು, ಅವ್ನಿಗೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರಬೇಕು. ಸೊ ಅಲ್ಲೇ ನಮ್ಮ ಮನೆ ಎದುರುಗಡೆನೇ ಆಟ ಆಡ್ತಾ ಇದ್ದಾನೆ. ಹೇಳಿಬಿಟ್ಟು ಬಿಟ್ಟು ಬಂದಿದ್ದೀವಿ. ಇವತ್ತು ಸ್ವಲ್ಪ ರೇಷನ್ ಇದೆ, ಹಾಗೇನೆ. ಇನ್ನೇನು ಕೆಲಸ ಇದೆ ರೀ? ಹಾಂ, ಇನ್ನೇನು ಕೆಲಸ ಇದೆ? ನಮ್ಮ ಕೃಷ್ಣನ ಸೈಕಲಿಗೆ ಸ್ಟ್ಯಾಂಡ್ ತರಬೇಕು. ಸ್ಟ್ಯಾಂಡ್ ಇಲ್ಲದೆ ಸೈಕಲೆಲ್ಲ ಹಾಳು ಮಾಡಿಟ್ಟಿದ್ದೆ ನಾನು. ಅದೊಂದು ಕೆಲಸ ಇದೆ. ಹೆಂಗೆ ಅನ್ನಿಸ್ತಾ ಇದೆ, ತುಂಬ ದಿನ ಆದಮೇಲೆ ಹೊರಗಡೆ ಬಂದು ಕಾರ್ ತೆಗ್ದು ಹೋಗ್ತಾ ಇರೋದು. ತುಂಬ ದಿನ ಆದಮೇಲೆ ಹೋಗ್ತಾ ಇರೋದು ಹೊರಗಡೆ. ಅಂದರೆ ಫಿಸಿಯೋಥೆರಪಿಗೆ ಹೋಗ್ತಿದ್ವಿ. ಅದು ಬಿಟ್ಟರೆ ಇಲ್ಲೇ ಗುರುವಾರ ನಮ್ಮ ಮನೆ ಹತ್ರನೇ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ ಟೂ ವೀಲರಲ್ಲಿ. ಟೂ ವೀಲರು ಜಾಸ್ತಿ ಓಡಿಸೋಂಗಿಲ್ಲ ಅಂತ ಹೇಳಿದ್ದಾರೆ. ಕಾರ್ ಡ್ರೈವ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಎಲ್ಲೂ ಹೋಗಿಲ್ಲ ನಾವು. ಯಾಕೆ ಅಂತ ಹೇಳಿ ಆದಷ್ಟು ಹುಷಾರಾಗಿ ಮನೇಲೇ ಸ್ವಲ್ಪ ಇದ್ಬಿಟ್ಟು ರೆಸ್ಟ್ ಮಾಡಿ, ಹಾಗೆ ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ. ಪೇಯ್ನ್ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಕಂಪೇರಿಟಿವ್ಲಿ ಕಮ್ಮಿ ಆಗಿದೆ ಇತ್ತೀಚೆಗೆ. ಪರವಾಗಿಲ್ಲ, ಇವಾಗ ಬೇಗ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನೂ ಒಂದು ಡಿಸಿಷನ್ ತೊಗೊಂಡಿದ್ವಿ, ಏನು ಅಂಥೇಳಿ ನಾನು ಕಮ್ಮಿಂಗ್ ಡೇಸಲ್ಲಿ ಶೇರ್ ಮಾಡ್ತೀನಿ. ಇವಾಗ ಡಿಮಾರ್ಟ್ ಹೋಗ್ತೀನಿ, ನೋಡೋಣ ಹಿಂಗಾಗತ್ತೆ. ನಾನಂತೂ ಎಲ್ಲ ಪ್ರತಿ ಸರ್ತಿ ಡಿಮಾರ್ಟ್ಗೆ ಹೋದಾಗಲೂ ಏನಾದರೂ ತೊಗೊಂಡೋಗಿ ತೋರಿಸೋಣ ಅಂತ ಅಂದ್ಕೊಳ್ತೀನಿ. ರೇಷನ್ ಎಲ್ಲ ಏನು ನಮ್ಮ ಮನೆ ಪ್ಲ್ಯಾನ್, ಹಿಂಗೆ ರೇಷನ್ ಎಲ್ಲ ತೊಗೊಳ್ತೀವಿ ಅದನ್ನೆಲ್ಲ. ಬಟ್ ತೋರ್ಸೋಕ್ಕೆ ಆಗಲ್ಲ, ಸುಮ್ಮನೆ ತೊಗೊಂಡ್ಬಿಡ್ತೀವಿ, ಎಲ್ಲ ಜೋಡಿಸಿಟ್ಕೊಂಡ್ಬಿಡ್ತೀವಿ, ಹಂಗೆ ಆಗ್ಬಿಡುತ್ತೆ. ಈ ಸರಿ ನೋಡೋಣ. ಆದರೆ ಈ ಸರಿ ಮಂತ್ಲಿ ನಾವು ಹೆಂಗೆ ಗ್ರಾಸರಿ ಏನೆಲ್ಲ ಪ್ಲ್ಯಾನ್ ಮಾಡ್ತೀವಿ, ಅಡುಗೆಗೆ ಹೇಗೆ ತಿಂಡಿ ಎಲ್ಲ ಅಂಥೇಳಿ ಆದಷ್ಟು ಹೆಲ್ದಿನೇ ಚೂಸ್ ಮಾಡ್ತೀನಿ ನಾನು. ಪ್ಯಾಕೆಟ್ ಐಟಮ್ಸ್ ಎಲ್ಲ ಏನೂ ತೊಗೊಳ್ಳೋದೇ ಇಲ್ಲ ನಾನು. ಕಂಪ್ಲೀಟಾಗಿ ಪ್ಯಾಕೆಟ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡ್ತೀನಿ, ಆದಷ್ಟು ಲೂಸ್ ತೊಗೊಳ್ಳೋದು. ನೋಡೋಣ, ನಿಮಗೂ ಕೂಡ ಶೇರ್ ಮಾಡ್ತೀನಿ, ಅದರಿಂದ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ. ಹೆಂಗಿದೆ ಬಂದಿರೋ ಫೀಲ್ ಹೊರಗಡೆ? ತುಂಬ ದಿನ ಆದಮೇಲೆ ಕಾರ್ ತೆಗ್ದಿರೋದು. ಕಾರಂತೂ ಧೂಳು ಹಿಡಿದ್ಬಿಟ್ಟಿತ್ತು ಕೂತು ಅಲ್ಲೇ. ಒಂದು ಕಾರ್ ಕೆಳಗಡೆ ಎಲ್ಲ ಧೂಳು. ಬೇರೆಯವರೆಲ್ಲ ತೆಗಿತಾ ಇದ್ರಲ್ಲ, ಅವ್ರ ಕಾರ್ ಕೆಳಗಡೆ ಅಷ್ಟೊಂದು ಗಲೀಜಿಲ್ಲ, ನಮ್ಮ ಕಾರ್ ಕೆಳಗಡೆ ಜಾಸ್ತಿ ಧೂಳಿದೆ. ಯಾಕೆಂದರೆ ಅವ್ರು ತೆಗ್ದೇ ಇಲ್ಲ ಅದಕ್ಕೆ. ಗುರಾಯಿಸ್ತಾ ಇದ್ದಾನಲ್ಲ ರೀ. ಹಾಂ, ಬೇರೆ ಅಡ್ಡ ಬಂದ್ಬಿಟ್ರೆ? ಹೌದಾ, ಅಡ್ಡ ಬಂದ್ಬಿಟ್ರೆ ಅಥವಾ ಅವ್ನು ಅಡ್ಡ ಬಂದ ನಾವು ಅಡ್ಡ ಬಂದ್ವಾ? ಅದು ಕ್ರಾಸ್ ಮಾಡಿದ್ರೆ ಅಡ್ಡ ಬಂದು ಅವ್ನಿಗೆ ಅಡ್ಡ ಆಯ್ತಲ್ಲ, ಅದಕ್ಕೆ ಆ ಥರ ಮಾಡೋಕ್ಕಾಗುತ್ತೆ. ಸೀದಾ ಹೋಗ್ತಾ ಇರಬೇಕು, ಯಾವುದು ಅಬ್ಸ್ಟ್ಯಾಕಲ್ ಇರಂಗಿಲ್ಲ ಅಲ್ಲ ಜನಗಳಿಗೆ. ಅಡ್ಡ ಬಂದ್ಬಿಟ್ರೆ ಗುರಾಯಿಸ್ತಾರೆ. ಏನು ಮಾಡೋಕ್ಕಾಗುತ್ತೆ, ನಗೆದು ಮೈಂಡ್ ಮಾಡೋದು. ಆಯ್ತು ಹೋಗೋಣ ಅಂತ ಹೇಳೋದು. ಇನ್ನು ಫಾರಿನರ್ ನೋಡಿದ್ಯಾ? ಫಾರಿನರ್ ವ್ಯವಸ್ಥೆ ಏನು ಮಾಡ್ತಾರೆ? ಅವ್ರು ಪರಿಚಯ ಇಲ್ಲ ಅಂದ್ರೂ ಕೂಡ ಸ್ಮೈಲ್ ಮಾಡ್ತಾರೆ, ಹಾಯ್ ಅಂತಾರೆ. ಹೌದಾ? ಇಲ್ಲ ಆ ಥರ ಇಲ್ಲ. ಯಾರಾದ್ರೂ ಅಪರಿಚಿತರು ಯಾರಾದ್ರೂ ಸ್ಮೈಲ್ ಮಾಡ್ಬಿಟ್ರು ಅಂದ್ರೆ ಅದೇನೋ ಬೇರೆ ದೊಡ್ಡ ಅಫೆನ್ಸ್ ತರ ಟ್ರೀಟ್ ಅಲ್ಲ. ಅಂದ್ರೆ ನಿಮ್ಗೆ ಗೊತ್ತಾ ಕೇಳೇ ಬಿಡ್ತಾರೆ. ಅಲ್ಲ ಆ ಥರ ಇಲ್ಲ, ಎಲ್ಲರೂ ಅಷ್ಟೇ. US ಆ ಕಡೆ ಎಲ್ಲ ಗ್ರೀಟ್ ಮಾಡ್ತಾರಲ್ಲ, ಎಲ್ಲ ನಗ್ತಾ ಇರ್ತಾರೆ, ಆಮೇಲೆ ಹಾಯ್ ಅಂತಾರೆ. ಹಿಂಗೆ ಹೋಗಿ ಅಲ್ವಾ? ಹಿಂಗೆ ರೈಟ್.
ಜಾಗ ಇರುತ್ತಾ? ಇದೆಯಲ್ಲ ಜಾಗ. ಫೈನಲಿ ದೊಡ್ಡ ಸಾಹಸ ಮಾಡಿ ರೇಷನ್ ಎಲ್ಲ ತಂದ್ವಿ ಇವತ್ತು ಮೈಲ್ಗಡೆ. ಬಾಸ್ ಕೈಲಿ ಏನೂ ಎತ್ಕೊಳಕ್ಕೆ ಬಿಟ್ಟಿಲ್ಲ, ಎಲ್ಲ ನಾವು ಎತ್ಕೊಂಬಂದೆ. ಏನಪ್ಪ ಸಮಾಚಾರ? ನೋವಾಗೋಯ್ತಾ ಹೊರಗಡೆ ಬಂದು ಮಾಡಿದ್ದಕ್ಕೆ? ಇಲ್ವಾ? ಇಲ್ವಾ? ಇಲ್ಲ, ಕಾರಲ್ಲಿ ತಗೊಂಡು ನೋವೇನಾಗಿಲ್ಲ ಅದ? ಚಾಕು ತೊಗೊಂಡ್ಬಿಟ್ಟಿದ್ದೀರಾ, ಅದೇ ಭಯ ಆಗ್ತದೆ. ಚಾಕು ತೊಗೊಂಡಿರೋದು ಭಯ ಆಗ್ತಾ ಇದೆಯಾ? ಏಕೆ? 2-3 ಚಾಕು ತೊಗೊಂಡಿದ್ಯಾ ನೋಡಿ, ದೊಡ್ಡ ಚಾಕು ತೊಗೊಂಡಿದ್ಯಾ? ಚಾಕು ತೊಗೊಂಡ್ರೆ ಏನಕ್ಕೆ ಭಯ ಬೀಳಬೇಕು? ಈ ನಡುವೆ ನೋಡ್ತಾ ಇದೆಯಲ್ಲ. ಓ, ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಹೋಗ್ರು. ಏನಾಗ್ತಾರೆ ಹೇಳಕ್ಕಾಗಲ್ಲ ಗುರು. ಹಬ್ಬಬ್ಬಬ್ಬ, ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತೇಳಿ. ಚಾಕು ತಗೊಂಡಿದ್ದಕ್ಕೆ ಭಯ ಬೀಳ್ತಾ ಇದಾರೆ. ರೀಲ್ಸ್ ಯಾವ್ದು ನೋಡಿದ್ರು ಏನ್ ಬರ್ತೈತಿ ಗೊತ್ತಾ? ಚಾಕು ತಗೊಂಡು ಇಂಟಿ ಓಡಾಡ್ತಾರೆ, ಆಮೇಲೆ ನೀರ್ ಕೊಡೋದು, ಹುಷಾರಾಗಿರ್ತಾರೆ. ಹೌದಾ? ನೀರ್ ಕುಡಿಬೇಕು, ನೀರೆಲ್ಲ ಕೊಡ್ತಾರೆ ರೀಲ್ಸ್ ಅಲ್ಲಿ. ಸ್ವಲ್ಪ ಕೊಡು ಅಂತ ಕೇಳ್ತಾರೆ. ಈ ತರ ಬರ್ತಾ ಇದೆ. ಅದನ್ನ ನೋಡಿ ಎದ್ಕೊಂಡ್ಬಿಟ್ಟಿದ್ದೀರಾ ನೀವು ಇವಾಗ? ನನಗೂ ಭಯ ಆಗ್ತದೆ. ಈಗ ದಿಮ್ ತಗೊಂಡ್ಬರ್ತಾರೆ. ನಾನು ದಿಮ್ ತಗೊಂಡಿದ್ದೀನಿ ಇವಾಗ ಹೊಸದು. ಅದೇ ದಿಮ್ ತಗೊಂಡ್ತಾರೆ, ಆತರ ಏನೋ ನಡೀತಾ ಇದೆ. ಹೌದಾ? ನೋಡ್ಬಿಟ್ಟು ಎದ್ಕೊಂಡ್ಬಿಟ್ರೆ, 2 ಚಾಕು ತಗೊಂಡ್ಬಿಟ್ಟೆ ಅಂತ ಎದ್ಕೊಂಡ್ಬಿಟ್ರ? ದೊಡ್ಡ ಚಾಕು ಯಾವಾಗ ದೊಡ್ಡ ತಗೊಂಡಿಲ್ಲ, ಈಗ ತಗೊಂಡಿದ್ದೀನಿ. ಅದಕ್ಕೆ ಏನೋ ಯೂಸ್ ಆಗುತ್ತೆ ಅಂತ ತಗೊಂಡಿದ್ದೀನಿ, ಉಪಯೋಗಿಸೋಣ ಅಂತ. ಹುಷಾರಾಗಿರಿ, ಯಾವಾಗ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ನೀವೇ ಹೇಳಿದ್ಮೇಲೆ ಎಲ್ಲ ಈ ಟೈಮಲ್ಲಿ ನಿಜವಾದ ಪ್ರೇಮಿಗಳಿಗೆ ಎಲ್ಲಿದೆ ಬೆಲೆ? ನಿಜವಾಗ್ಲೂ ಪ್ರೀತಿಸೋರ್ಗೆ ಎಲ್ಲಿದೆ ಬೆಲೆ? ಪಾಪ ಹುಡುಗ ಎಷ್ಟು ಚೆನ್ನಾಗಿದ್ದ, ದುಃಖ ಬಿಟ್ಟಿದ್ರು ನೋಡೋಳು. ಹೌದಪ್ಪ. ಅಪ್ಪ ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ಒಂಥರ ಏನಪ್ಪ. ಅಲ್ಲ, ತಳ್ಳ ಅಷ್ಟು ಸಾಯಿಸ ಅಷ್ಟು ಇದು ಧೈರ್ಯ ಇದೆಯಲ್ಲ, ಅದೇ ಆ ಹುಡ್ಗಂಗೆ ಹೇಳ್ಬೋದಾಗಿತ್ತಲ್ಲ ಡೈರೆಕ್ಟಾಗಿ, ಅಲ್ವಾ? ಹಂಗನ್ಸಲ್ವಾ ನಿಮಗೆ? ಹೌದು. ಈಗ ಅವಳಿಗೆ ಒಂದು ತಳ್ಳಷ್ಟು ಧೈರ್ಯ ಇದೆ ಅಂತ ಅಂದಮೇಲೆ ಅವನ ಹತ್ರ ಬಾಯ್ಬಿಟ್ಟು ಹೇಳೋಷ್ಟು ಧೈರ್ಯ ಇರಲಿಲ್ವಾ ಅವಳಿಗೆ? ಅದು ಹೇಳ್ಬೋದಾಗಿತ್ತಪ್ಪ. ಸರಿ, ಇದು ಇವಾಗ ಬಿಡಿ, ಅವ್ರು ಏನೋ ಮಾಡ್ಕೊತಾರೆ, ಏನು ಮಾಡೋಕ್ಕಾಗತ್ತೆ. ಎಲ್ಲ ಮನಸ್ಥಿತಿಗಳು ಒಂದೊಂದ್ಸರಿ ಒಂದೊಂಥರ ಆಡ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಪಾಪುಗೆ, ನಮ್ಮ ಪುಟಾಣಿಗೆ ಗುಂಡಮ್ಮ ಅವಳು ಗುಂಡಮ್ಮಂಗಿದು ಬಟ್ಟೆ, ಆಮೇಲೆ ಪ್ಯಾಂಟು ಆಗುತ್ತೋ ಇಲ್ವೋ ಅವಳು ಗುಡ್ಮಕ್ಕ ಅವಳು. ಲಾಸ್ಟ್ ಟೈಮ್ ತೊಗೊಂಡಿದ್ದು ಬಟ್ಟೆ ಶಾರ್ಟ್ ಆಗೋಯ್ತು ಅವಳಿಗೆ, ಗೊತ್ತಾ? ವಾಪಸ್ ಬಿಟ್ಟಾಯ್ತು. ಇದು ನಮ್ಮ ಅಪ್ಪಾಜಿಗೆ ಶಾರ್ಟ್ಸ್ ಬೇಕು ಅಂತ ಇದ್ರು, ಅದಕ್ಕೆ ಒಂದಷ್ಟು ಶಾರ್ಟ್ಸು, ನನಗೆ 1-2 ಟೀ ಶರ್ಟ್ ತೊಗೊಂಡೆ. ಇದು ಈ ಥರ ಜೋಬಿರೋದು ಬೇಕು ನಮ್ಮ ಅಪ್ಪಾಜಿಗೆ, ಅದಕ್ಕೆ ತೊಗೊಂಡ್ರು. ಸುಂದರ ಅಪ್ಪ, ಸುಂದರನೇ ಮತ್ತೆ ನಮ್ಮ ಅಪ್ಪಾಜಿ ಸುಂದರನೇ. ಗುಮ್ಮಕ್ಕಂಗೆ ಇದು ಬ್ಯಾಗಲ್ಲಿ ಇಟ್ಟು. ಈಗ ಸ್ವಲ್ಪ ಪರವಾಗಿಲ್ಲ ಅಲ್ವಾ? ನೀವು ಬರ್ಬೋದಾ ಇವಾಗ? ಇವತ್ತಲ್ಲ, ನಾಳೆ ಇಲ್ಲ ನಾಡಿದ್ದು ಇಲ್ಲ ಸೋಮವಾರ. ಸರಿ ಸರಿ. ಇದು ಒಂದು ಬೆಡ್ ಸ್ಪ್ರೆಡ್ ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಚಿಫ್ಗಳು, ಹಂಗೆ 1-2 ಬೆಡ್ಶೀಟು, ಆಮೇಲೆ ರೇಷನ್ ಬಾಕ್ಸ್. ಬೆಡ್ಶೀಟ್ ಅದು ಚೆನ್ನಾಗಿದೆಯಲ್ಲ? ಹಾಂ, ಎಷ್ಟು ಚೆನ್ನಾಗಿದೆಯಲ್ಲ ಇದು. ಅಲ್ಲಿಡ ಆ ಕಡೆ ಸೋಮ ಮೇಲೆ. ಲಾಸ್ಟ್ ಟೈಮ್ ಒಂದು ತೊಗೊಂಡಿದ್ದೆ ರೇಷನ್ ಬಾಕ್ಸ್, ಚೆನ್ನಾಗಿದೆ. ಹಂಗಾಗಿ ಇನ್ನೂ ಒಂದು ತೊಗೊಂಡೆ. ನೀಟಾಗಿ ಇರುತ್ತೆ ಇದ್ರಲ್ಲಿ, ರೇಷನ್ ನೀಟಾಗಿ ಇಟ್ಟರೆ. ಹಂಗೆ ಇಡ್ತಾ ಇದ್ನಲ್ಲ ಕಬೋರ್ಡಲ್ಲಿ, ಇವಾಗ ನೀಟಾಗಿ ಇಟ್ಕೊ. ಹೌದಾ? ನೋಡೋಣ ಎಷ್ಟು ನೀಟಾಗಿ ಇಟ್ಕೊತೀಯ ಅಂತ. ಕುಪ್ಪ ಆಗಿದೆ ನಿಮಗೆ, ಏನು ಮಾಡ್ತೀರಾ? ಇಷ್ಟು ರೇಷನು ಒಬ್ಬನೇ ಓಡ್ತಾ ಇದೆ ನೋಡ್ದ. ಈಗ 3-4 ಬೇಕಲ್ಲಿ ತರಬೇಕಿತ್ತು. 3-4 ಸರಿ ತಂದಿದ್ದಾಯ್ತು. ಯಾಕ ಬ್ರೆಡ್ಡು ಈ ಬಿಸ್ಕೆಟ್ ನೋಡ್ರೆ ನಂಗೆ ಆಗ್ತಾ ಇಲ್ಲ. ಅದು ಬಿಸ್ಕೆಟ್ ನಮಗಲ್ಲ, ಯಾರಾದರೂ ಬರ್ತಾರಲ್ಲ ಅವ್ರಿಗೆ ಮಾತ್ರ. ನಾವು ಬಿಸ್ಕೆಟ್ ತಿನ್ನಲ್ಲ ಅಲ್ಲ. ಬಿಸ್ಕೆಟು ಬ್ರೆಡ್ ಎಲ್ಲ ನಮ್ಮ ಮನೇಲಿ ಇವೆಲ್ಲ ಬೇಕ್ರಿ ಐಟಮ್ ಎಲ್ಲ ಏನೂ ತರಲ್ಲ. ಇದು ಯಾರು ಬಂದಾಗ ಏನು ಕೊಡೋಕೆ ಏನೂ ಇರಲ್ವಲ್ಲ,
ಅಂತ ಹೇಳಿ ತಂದಿರೋದಷ್ಟೇ. ಇದೆಲ್ಲ ರೇಷನ್ ಐಟಮು. ಹೆಸರು ಕಾಳು, ರವೆ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಕಡಲೆ ಬೀಜ, ಅವಲಕ್ಕಿ, ತೊಗರಿಬೇಳೆ, ಇದೆಲ್ಲ ರೇಷನ್ ಐಟಮು. ಈ ಸರಿ ಇದೊಂದು ನೋಡೋಣ ಅಂತ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು ತೊಗೊಂಬಂದಿದ್ದೀನಿ. ಗ್ರೌಂಡ್ ನಟ್ ಆಯಿಲ್ ಕೋಲ್ಡ್ ಪ್ರೆಸ್ಡ್. ಪ್ರತಿ ತಿಂಗಳು ಪ್ರತಿ ಸಲ ಏನ್ ಮಾಡ್ತಾ ಇದ್ದೆ ಹೇಳು? ಅದೇ 6 ತಿಂಗಳಿಗೆ ಆಗಷ್ಟು ಕಡಲೆ ಬೀಜ ಮತ್ತೆ ತೆಂಗಿನಕಾಯಿ ತಗೊಂಡು. ಈಗ ಸ್ವಲ್ಪ ಸೋಂಬೇರಿ ತರ ಬಂತು, ಅದಕ್ಕೆ ಮತ್ತೆ ಬೇರೆಯವ್ರಿಗೆ ತಯಾರಿಸಿದ್ರೆ ಮೇಲೆ ಮತ್ತೆ ಹಂಗೆ ಬಂತಲ್ಲ. ಸೋಂಬೇರಿತನ ಏನಲ್ಲ, ನೋಡಿ ಟ್ರೈ ಮಾಡೋಣ ಇದು ಹೆಂಗಿರುತ್ತೆ ಅಂತ ತಂದಿರೋದಷ್ಟೇ. ಅಲ್ಲ, ಪ್ರತಿ ಸಲ ಸುಮಾರು 1 ವರ್ಷ 2 ವರ್ಷದಿಂದ ನಾವು ಕರೆಕ್ಟ್ 2 ವರ್ಷ ಅನ್ಕೋಪ, ಜಾಸ್ತಿನೇ ಆಗಿದೆ. ಸುಮಾರು ವರ್ಷದಿಂದ ಏನ್ ಮಾಡ್ತಾ ಇದೆ, 4 ವರ್ಷದಿಂದ ದಿನೇ ತಗೊಂಬಂದು ಮಿಲ್ಗೆ ಹಾಕ್ಸ್ತಾ ಇದೆ. ಈ ಸಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ನಂಬಿಕೆ ಇಟ್ಟು ತಗೊಂತಾ ಇದ್ದಾಳೆ. ಅದು ಹೆಂಗ್ ಗೊತ್ತಾಗತ್ತೆ? ಆಯಿಲ್ ಟೇಸ್ಟ್ ನೋಡಿ ಗೊತ್ತಾಗತ್ತಾ? ಗೊತ್ತಿಲ್ಲ. ಇವಾಗ ಹೇಳ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲಪ್ಪ, ನಾನೇನು ಟ್ರೈ ಮಾಡಿ ನೋಡು ಅಂತ ಹೇಳಿದೆ. ಸರಿ ಬಿಡಿ, ನೋಡೋಣ. ಮಾಡಿಸ್ಬಿಡೋದಷ್ಟೇ. ನೆಕ್ಸ್ಟ್ ಮಂತ್ ಇಂದ ಮಾಡಿಸ್ಬಿಡೋಣ. ಇದು ಹೆಂಗಿದ್ರು 1 ಲೀಟರ್ ಅಷ್ಟೇ. ನೆಕ್ಸ್ಟ್ ಮಂತ್ ಖಾಲಿ ಆಗುತ್ತೆ. ನೆಕ್ಸ್ಟ್ ಮಂತ್ ಮಾಡಿಸ್ಬಿಟ್ಟೆ. ಇಷ್ಟೇ ರೇಷನ್ ಕತೆ. ಇವತ್ತು ನಾನು ಕೈಯೆಲ್ಲ ನೋವ್ತಾ ಇದೆ ಹೇಳ್ಬೇಕಂದ್ರೆ. ಪಾಪ ಅನಿಲ್ ಅಷ್ಟೂ ಎತ್ಕೊಂಡ್ಬರ್ತಾ ಇದ್ರು, ನಾನು ಒಬ್ಬಳೇ ಎಲ್ಲ ಎತ್ಕೊಂಡ್ಬಂದಿದ್ದೀನಿ ಇವತ್ತು. ನೋಡ್ದ, ಗಂಡ ಏನು ಮಾಡಲ್ಲ ಅಂತ ಹೇಳ್ತಿಲ್ಲ. ಏನು ಮಾಡಲ್ಲ ಅಂತ ನಾನು ಯಾವಾಗ ಹೇಳ್ದೆ ಹೇಳಿ? ಮನೆ ಕೆಲಸ ಮಾಡಲ್ಲ, ಹೆಲ್ಪ್ ಮಾಡಲ್ಲ ಅಂತ ಹೇಳಿದೀನಿ ಅಷ್ಟೇ. ಅದು ಬಿಟ್ಟು ರೇಷನ್ ಎಲ್ಲ ಎತ್ಕೊಂಡ್ಬರೋದು ನೀವೇ. ಮತ್ತೆ ಇಲ್ಲಿ ಬೇರೆ ಇಟ್ಟಿದ್ಯಾ? ಇಲ್ಲ, ಅದೇ ಛತ್ರಿ ಸ್ವಲ್ಪ. ಮೂಡಬಿದ್ರೆಗೆ ಹೋಗಿ ಛತ್ರಿ, ಮಗಳ ಹತ್ರ ಹೋಗಕ್ ಛತ್ರಿ, ಹೊಸ ಛತ್ರಿ ತಗೊಂಡ್ಬಿಟ್ಟಿದ್ಯಾ? ಸರಿ ಸರಿ. ಇದು ನಿಮ್ಮ ಮಗಳು ಬಂದು ನೋಡಿದ್ರೆ ಅವಳು ಎದ್ಕೊಂಡು ಹೋಗ್ತಾಳೆ ಅದ್ಲಾಗೆ. ನೋಡಿ, ಇಲ್ಲಿದೆ ಪೆನ್ನು, ಮಗನಿಗೆ ಪೆನ್ಸಿಲು, ಪೇಸ್ಟು. ಈ ಚಾಕು ನೋಡೇ ಭಯ ಆಗ್ತಾರೆ, ಇಷ್ಟು ದೊಡ್ಡ ಚಾಕು ತಂದುಬಿಟ್ಟಿದ್ದಾಳೆ ನೋಡಿ. ಇದೊಂದು ಸಾಲ ಅಂತ, ಇದೊಂದು, ಮತ್ತೆ ಇನ್ನೊಂದು ಯಾವ ಇನ್ನೂ ಇಷ್ಟ 2 ಚಾಕ್ಲೇಟ್ ಚಾಕು. ಹ್ಞೂನಪ್ಪ, ಎಷ್ಟೊಂದು ಚಾಕು ಸ್ವಲ್ಪ ಮೀಡಿಯಂ ಸೈಜ್ ಒಟ್ಟೊಟ್ಟಿಗೆ ತೊಗೊಂಡ್ಬಿಟ್ಟು ಏನು ಮಾಡೋದಾಗಲ್ಲ. ಬೇಡ ಅಂದ್ರೆ ಈಗಲೇ ರೀಲ್ಸ್ ಟೈಮ್ ಸರಿ ಇಲ್ಲ. ಈಗಲೇ ಹಿಂಗಿರ್ಬೇಕು, ಹೆದರಿಕೆ ಹಿಂಗಿರ್ಬೇಕು. ಹೆದರಿಕೆ ಅಲ್ಲ, ಹೆಂಡ್ತಿದ್ರು ಗರ್ಲ್ ಫ್ರೆಂಡ್ಸ್ ಎಲ್ಲ ಇಲ್ಲಿ ಥರ ಹುಡುಗರ್ನ ಗಂಡದಿನ ಸಾಯಿಸ್ತಾ ಇದ್ರೆ ನಾವೆಲ್ಲ ಹೆಂಗ್ ಬದುಕೋದು ಅಂತ. ಪುಣ್ಯ ಮಾಡಿದ್ರಿ ಅನ್ಕೊಳ್ಳಿ ನೀವು. ಏನಕ್ಕೆ ನನ್ನಂತ ಹೆಂಡತಿ ಸಿಗಕ್ ಪುಣ್ಯ ಮಾಡಿರ್ಬೇಕು ನೀವು. ನೋಡ್ತಾ ಇದೀರಲ್ಲ ರೀಲ್ಸ್ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಹೇಳಿ, ಗೊತ್ತಾಯ್ತಾ? ಅಂತ ಅನ್ಕೊಳ್ಳಿ. ದೇವ್ರ ಹತ್ರ ಸ್ಟ್ರಾಂಗ್ ಆಗಿ ಬೇಡ್ಕೊಂಡಿದ್ದೀರಾ. ಯಾವ್ದೋ ದೇವ್ರು ಸ್ಟ್ರಾಂಗ್ ಆಗಿ ವರ ಕೊಟ್ಟಿ ನನ್ನಂತ ಹೆಂಡತಿ ಸಿಕ್ಕಿದಾಳೆ. ನಾನು ಪುಣ್ಯ ಮಾಡಿದ್ದೇನೆ ಕಣೆ. ಅಲ್ಲ, ನಾನೇನು ಸುಮ್ಮನೆ ಪುಣ್ಯ ಮಾಡಿದರೆ ಹೋದ್ಸಲಿ ಯಾರೋ ಒಳ್ಳೇದ್ ಮಾಡಿದೆ ಹೋದ ಜನ್ಮದಲ್ಲಿ, ಅದಕ್ಕೆ ಮಾಡಿದೀನಿ. ಅದೇ ಒಪ್ಕೊಳ್ಳಿ, ನೀನು ಒಪ್ಕೋ. ನನ್ನಂತ ಗಂಡ ಪುಡಿಯಕ್ಕೆ ಪುಣ್ಯ ಮಾಡಿದೀನಿ ಅಂತ. ಹೌದೌದು, ನೋಡಿ, ನಾನು ಹೌದೌದು ಪುಣ್ಯವಂತೆ ಹೇಳ್ತಾ ಇದ್ದೀನಲ್ಲ, ನಾನೇ ಪುಣ್ಯವತಿ. ಗೊತ್ತಾಯ್ತಾ? ಎತ್ತಿಡ್ತೀನಪ್ಪ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡಿ. ಹಿಂಗೆ ಹಾಕೊಂಡು ಕುತ್ಕೊಂಡಿರ್ತೀಯ? ಹಿಂಗೆ ಕಾಫಿ ಕೊಡ್ತೀಯ? ಕಾಫಿ ಕುಡಿತೀರಾ? ಒಂಚೂರು ತಲೆ ನೋವ್ತದೆ, ಅದಕ್ಕೆ. ಸರಿ ಆಯಿತು. ಹಿಂಗೆ ಹಾಕ್ಕೊಂಡು ಇಲ್ಲಿ ಬಟ್ಟೆ ಇಟ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಕೂತೀವಿ. ಏನು ಮಾಡೋದೆಲ್ಲ ಒತ್ಕೊಂಬಂದು ಸುಸ್ತಾ ಇದೆ ಅಡುಗೆ ಕುತ್ಕೊಂಡು. ಸರಿ, ಇವಾಗ ವ್ಲಾಗ್ ಎಂಡ್ ಮಾಡಿ ಹಿಂಗೆ ಮಾತಾಡ್ತಿರ್ತೀವಿ. ಆಮೇಲೆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ, ಮತ್ತೇನಿಲ್ಲ ಇವತ್ತು. ಸಾಕು. ಹೌದಾ? ಸರಿ, ಆಯಿತು.